ದಕ್ಷಿಣ ಕನ್ನಡ ಜಿಲ್ಲೆಯ ಕಪ್ಪು ಕಲ್ಲುಗಳ ಗಣಿಗಾರಿಕಾ ಪ್ರದೇಶವೆಂದೇ ಖ್ಯಾತಿವೆತ್ತ ವಿಟ್ಲದ ಮಾಡತಡ್ಕ ಎಂಬಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ನಿನ್ನೆ ಮಧ್ಯಾಹ್ನ ಸುಮಾರು 1:30 ವೇಳೆಗೆ ಈ ಸ್ಫೋಟ ಸಂಭವಿಸಿದ್ದು, ಸ್ಫೋಟದ ರಭಸಕ್ಕೆ 5 ಗ್ರಾಮಗಳ ಜನ ನಲುಗಿ ಹೋಗಿದ್ದಾರೆ. ಬಂಟ್ವಾಳ ತಾಲೂಕಿನ ವಿಟ್ಲಮುಡ್ನೂರು ಗ್ರಾಮದ ಮಾಡತಡ್ಕ ಎಂಬಲ್ಲಿ ಘಟನೆ ಸಂಭವಿಸಿದ್ದು, ಸ್ಫೋಟದ ರಭಸಕ್ಕೆ 5 ಗ್ರಾಮಗಳ ಜನ ಬೆಚ್ಚಿ ಬಿದ್ದಿದ್ದಾರೆ. ಇಲ್ಲಿ ಸುಮಾರು 12 ವರ್ಷಗಳಿಂದ ಕಪ್ಪು ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಎನ್ಎಸ್ ಕ್ರಷರ್ ಎನ್ನುವ ಸಂಸ್ಥೆಗೆ ಸೇರಿದ ಸ್ಫೋಟಕಗಳು ಇದಾಗಿದ್ದು, ದೈವಗಳಿಗೆ ಸೇರಿದ ಜಾಗದಲ್ಲಿ ಈ ಸ್ಫೋಟಗಳನ್ನು ಇರಿಸಲಾಗಿತ್ತು. ಬಿಸಿಲಿಗೆ ಈ ಸ್ಫೋಟಗಳು ಏಕಾಏಕಿ ಸ್ಫೋಟಗೊಂಡ ಪರಿಣಾಮ ಪ್ರದೇಶ ಸಂಪೂರ್ಣ ಛಿದ್ರವಾಗಿ ಹೋಗಿದೆ. ಸ್ಫೋಟದ ತೀವ್ರತೆಗೆ ಸುಮಾರು 20 ಮೀಟರ್ ದೂರದಲ್ಲಿದ್ದ ಮನೆಗಳಲ್ಲಿ ಬಿರುಕು ಉಂಟಾಗಿದೆ. ಕಿಟಕಿ ಗಾಜುಗಳು ಪುಡಿಯಾಗಿದ್ದು, ಮೇಲ್ಛಾವಣಿ ಕುಸಿದು ಬಿದ್ದಿವೆ. ಸುಮಾರು 12 ಮನೆಗಳಿಗೆ ಹೆಚ್ಚಿನ ಹಾನಿಯಾಗಿದ್ದು, ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಅಷ್ಟೇ ಒಂದು ಸೌಂಡ್ ಆಯ್ತು, ಸಣ್ಣದು ಟಪ್ ಅಂತ. ಸೆಕೆಂಡ್ ಟೈಮ್ ಒಂದು ಟಪ್ ಅಂತ, ಥರ್ಡ್ ಟೈಮ್ ಬ್ಲಾಸ್ಟ್, ಫುಲ್ ಬ್ಲಾಸ್ಟ್. ಏನಾಗಿದೆ ಬ್ಲಾಸ್ಟ್ ಆಗಿ? ಬರುವಾಗ ಎಲ್ಲ ಹೊತ್ತಿ ಉಣ್ಣಿತ್ತು. ಇಲ್ಲಿ ಬ್ಲಾಸ್ಟ್ ಆಗಿದೆ. ನನಗೆ ಅಲ್ಲಿ ನಾನು ಪಂಚಾಯತಲ್ಲಿ ಚೇರಲ್ಲಿ ಕೂತ್ಕೊಳ್ಳುವಾಗಲೇ ಒಂದ್ಸಲ ಕೂತ್ಕೊಂಡಾಗಲೇ ಅಲುಗಾಡಿದಾಗೆ ಆಗಿದೆ. ಇಷ್ಟು ದೊಡ್ಡ ಬ್ಲಾಸ್ಟ್ ಇಷ್ಟು ತನಕ ಆಗಲಿಲ್ಲ ಅಂತ ಹೇಳಿದೆ. ಅನಂತರ ನನಗೆ ನಾನು ಅಧ್ಯಕ್ಷರಿಗೆ ಬೇರೆ ಒಂದು ಫೋನ್ ಬಂತು. ಅನಂತರ ಅಧ್ಯಕ್ಷರಿಗೆ ಫೋನ್ ಮಾಡಿ ನಾನು ಸ್ಪಾಟಿಗೆ ಹೋಗ್ತಾ ಇದ್ದೆ. ನನಗೆ ಕೂಡ ಅಷ್ಟೇ, ನಾನು ಊರಲ್ಲೇ ಇದ್ದೇನೆ, ನನಗೆ ಅಲ್ಲಿಗೆ ಎಲ್ಲಿ ಅಂತ ನೋಡಬೇಕಷ್ಟೇ, ಯಾವ ಕೋರೆ ಇದೆ ಅಂತ ಗೊತ್ತಾಗಲಿಲ್ಲ. ಹೋಗ್ತಾ ಇದ್ದೇನೆ, ಹೋದ ಕೂಡಲೇ ಹೇಳ್ತೆ ನಿಮಗೆ ಫೋನ್ ಮಾಡ್ತೇನೆ ಹೇಳಿದರು. ಮತ್ತು ನನಗೆ ಬೇರೆ ಇಲ್ಲಿ ಮನೆಯವ್ರದ್ದು ಒಬ್ಬರದ್ದು ಫೋನ್ ಬಂತು. ನಮ್ಮ ಮನೆಯೆಲ್ಲ ಹುಡಿಯಾಗಿತ್ತು, ಇದು ಗಾಜು ಎಲ್ಲ ಕಿಟಕಿಯದ್ದು ಮತ್ತು ಶೀಟ್ ಹಾಕಿದೆ ಎಲ್ಲ ಹುಡಿಯಾಗಿದೆ, ನೀವು ಬನ್ನಿ ಮೇಡಮ್ ಅಂತೇಳಿ. ನಾನು ಊಟ ಮಾಡ್ತಾ ಇದ್ದೆ. ನಾನು ಆಗಲೇ 1:15 ಬಂದಿದ್ದೇನೆ ಇಲ್ಲಿಗೆ. ಮುಕ್ಕಾಲಕ್ಕೆ ಬಂದೆಲ್ಲ ಎಲ್ರಿಗೂ ಫೋನ್ ಮಾಡಿದ್ದೇನೆ ನಾನು, ನಮ್ಮ ಮೇಲ್ ಆಫೀಸರಿಗೆ ಎಲ್ಲರಿಗೆ ಫೋನ್ ಮಾಡಿ. ಅವ್ರು ಹೇಳಿದ್ರು ತಹಶೀಲ್ದಾರಿಗೆ ಫೋನ್ ಮಾಡಿ, ತಹಶೀಲ್ದಾರ್ ಮತ್ತು ಕಂದಾಯ ಇಲಾಖೆಗೆ ಬರೋದದು, ಗಣಿ ಇಲಾಖೆಗೆ ನೀವು ಫೋನ್ ಮಾಡಿ, ನೀವಲ್ಲಿ ಇರಿ, ಎಲ್ರಿಗೂ ಫೋನ್ ಮಾಡಿ ಹೇಳಿ ತಿಳಿಸಿ ಅವರಿಗೆ ಅಂತ ಹೇಳಿದರು. ಇದಂದರೆ 2012 ಇದಕ್ಕೆಲ್ಲ ಪರ್ಮಿಷನ್ ಉಂಟು. ಮತ್ತು ಇಲ್ಲೆಲ್ಲ ಬ್ಲಾಸ್ಟ್ ಇಲ್ಲಿ ಇಡ್ತಾರೆ ಮದ್ದೆಲ್ಲ ನಮಗೆ ಗೊತ್ತಿಲ್ಲ. ಸ್ಫೋಟಗೊಂಡ ಪರಿಸರದ ಸುಮಾರು 200 ಮೀಟರ್ ವ್ಯಾಪ್ತಿ ಪ್ರದೇಶದ ಗಿಡಮರಗಳ ಎಲೆಗಳು ಚೂರಾಗಿ ಬಿದ್ದಿರುವುದು ಸ್ಫೋಟದ ತೀವ್ರತೆಗೆ ಸಾಕ್ಷಿಯಾಗಿ ನಿಂತಿವೆ. ಸ್ಫೋಟದ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳೀಯರು ನೀರು ಹಾಯಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಸ್ಫೋಟಕಗಳನ್ನು ಅಕ್ರಮವಾಗಿ ಅಜಾಗರೂಕತೆಯಿಂದ ದಾಸ್ತಾನಿರಿಸಿದ ಸಂಸ್ಥೆಯ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ರಷರ್ಗೆ ಸಂಬಂಧಿಸಿದ ಯಂತ್ರೋಪಕರಣಗಳನ್ನು ವಶಪಡಿಸಿಕೊಳ್ಳಲು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಠಾಣೆ ವ್ಯಾಪ್ತಿಯ ವಿಟ್ಲಮಡ್ನೂರು ಎಂಬ ಗ್ರಾಮದಲ್ಲಿ ಏನಾಗಿದೆ, ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ತಂದಂಥ ಸಣ್ಣಪುಟ್ಟ ಎಕ್ಸ್ಪ್ಲೋಸಿವ್ಸ್ ಒಂದು 50 ಡೆಟೋನೇಟರ್ಸ್ ಮತ್ತು 100 ಜೆಲಟಿನ್ ಸ್ಟಿಕ್ಸು ಇಲ್ಲಿ ತೊಗೊಬಂದು ಇಟ್ಟು, ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಈ ಎಕ್ಸ್ಪ್ಲೋಸಿವ್ಸನ್ನು ತಂದು ಬೇಜವಾಬ್ದಾರಿತನದಿಂದ ಈ ಜಾಗದಲ್ಲಿ ಇಟ್ಟು ಹೋಗಿದ್ರು, ಅವ್ರ ವಿರುದ್ಧ ನಾವೀಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ. ಘಟನೆ ನಡೆದ ಪ್ರದೇಶಕ್ಕೆ ಆಗಮಿಸಿದ ಅಧಿಕಾರಿಗಳ ಮೇಲೆ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಸತಿ ಪ್ರದೇಶಗಳಿಂದ ಕೇವಲ 30 ಮೀಟರ್ ದೂರದಲ್ಲಿ ಸ್ಫೋಟಕಗಳನ್ನು ಸಿಡಿಸಿ ಭಾಗದಲ್ಲಿ ಗಣಿಗಾರಿಕೆ ನಡೆಸಲಾಗುತ್ತಿದ್ದು, ಸಂಬಂಧಪಟ್ಟ ಇಲಾಖೆಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದೆ ಎನ್ನುವುದಕ್ಕೆ ಇಂದಿನ ಘಟನೆ ಸಾಕ್ಷಿಯಾಗಿದೆ.